ಅಮ್ಮ ಬನಶಂಕರಿ ತಾಯಿ, ಇಷ್ಟು ದಿನ ಮಕ್ಕಳಾಗ್ಲಿಲ್ಲ ಎನ್ನುವ ಈ ನನ್ನ ಕೋಗಿಗೆ ನೀನು ಆಶೀರ್ವದಿಸಿ ಇಂದು ಮಕ್ಕಳಾಗುವ ಭಾಗ್ಯವನ್ನ ನೀನು ದಯಪಾಲಿಸಿದೆಯಲ್ಲ ತಾಯಿ, ನಿನಗೆ ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಆದಷ್ಟು ಬೇಗ ಈ ವಿಷಯ ನನ್ನ ಪತಿ ಹಾಗೂ ನನ್ನ ಮೈದನರಿಗೆ ಗೊತ್ತಾದ್ರೆ ಅವರು ಅದೆಷ್ಟು ಸಂತೋಷ ಪಡುತ್ತಾರೋ ಏನೋ. ಶಾರದಾ, ಶಾರದಾ, ಏನೇ ಒಬ್ಬಳೆ ನಿಂತು ಮಾತನಾಡುತ್ತಾ ಖುಷಿ ಖುಷಿಯಾಗಿ ನಿಂತಿರುವಲ್ಲ, ಏನು ವಿಷಯ? ಹೌದ್ರಿ, ಇಂದು ನನಗಾದ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಅದೇನಂತ? ಇಷ್ಟು ವರ್ಷ ನಾವು ಕಂಡ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ ರೀ. ಅದೇನಂತ ನನಗೂ ಸ್ವಲ್ಪ ಹೇಳಿದರು ನಾನು ಖುಷಿ ಪಡಬಹುದಲ್ಲವೇ? ರೀ, ಅದೇನು ಅಂದ್ರೆ ಅದು ಮತ್ತೆ ಮತ್ತೆ ನೀವು ತಂದೆ ಆಗ್ತಾ ಇದ್ದೀರಿ. ಏನು ಏನು ಶಾರದಾ, ನಾನು ತಂದೆಯಾಗುತ್ತಿರುವೆ? ನೀನು ಹೇಳುತ್ತಿರುವ ಮಾತು ನಿಜವೇ? ಹೌದ್ರಿ, ನಿಜಾನೇ ಹೇಳ್ತಾ ಇದ್ದೀನಿ. ಶಾರದಾ, ಶಾರದಾ, ಎಂಥ ಸಂತೋಷದ ವಿಷಯವನ್ನು ಹೇಳಿಬಿಟ್ಟೆ ನೀನು. ಹೇ ಬಸವೇಶ್ವರ, ಕೊನೆಗೂ ಈ ನಮ್ಮಿಬ್ಬರ ಕೂಗನ್ನು ಕೇಳಿ ನಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿಬಿಟ್ಟೆ ಆ ತಂದೆ. ಸಾರ್ಥಕವಾಯಿತು ತಂದೆ, ಈ ನಮ್ಮಿಬ್ಬರ ಜನ್ಮ ಸಾರ್ಥಕವಾಯಿತು. ಹೌದ್ರಿ, ಇದಕ್ಕಿಂತ ಸಂತೋಷ ಇನ್ನೇನು ಬೇಕ್ರಿ ನಮಗೆ? ಈ ವಿಷಯ ವಿಷ್ಣು ಮತ್ತು ವಿಜಯನಿಗೆ ಗೊತ್ತಾದ್ರೆ ಅದೆಷ್ಟು ಸಂತೋಷ ಪಡುತ್ತಾರೋ ಏನೋ. ಹೌದು ಶಾರದಾ, ಅವರಿಬ್ಬರಿಗೂ ಏನಾದರೂ ಈ ವಿಷಯ ಗೊತ್ತಾಗಿ ಬಿಟ್ಟರೆ ಇಂದು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನೇ ಆಚರಿಸಿ ಬಿಡುತ್ತಾರೆ ಅವರು. ಹಾ, ಅದು ಸರಿ. ದಿನ ಕಳೆದ ಹಾಗೆ ನೀನು ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆಯಾ ಅಂತ ನೋಡ್ತಾ ಇದ್ದೆ ಶಾರದಾ. ಅಯ್ಯೋ, ಆಗ್ಲೇ ಶುರು ಮಾಡಿದ್ರ ನಿಮ್ಮ ಕೋಟ್ಲೇನ? ಹೇ ಶಾರದಾ, ಈ ನಿನ್ನ ಸೌಂದರ್ಯವನ್ನು ನೋಡಿದ ಕ್ಷಣ ನನಗೆ ಆ ನನ್ನ ಮದುವೆ ದಿನವೇ ನೆನಪಾಯಿತು. ಆಹಾಹಾ, ಆಸೆ ನೋಡು. ಅಲ್ಲ ರೀ, ಮದುವೆ ಆಗಿ ಮಕ್ಕಳಾಗುವ ಸಮಯ ಹತ್ತಿರ ಬಂದ್ರು ನಿಮ್ಮ ಬುದ್ಧಿ ಮಾತ್ರ ಹಾಗೆ ಇದೆ ನೋಡಿ. ಹೇ ಶಾರದಾ, ಹುಳಿ ಸೇಮರ ಮುಪ್ಪಾದರೂ ಹುಳಿ ಏನಾದರೂ ಮುಪ್ಪಾಗುತ್ತೇನೆ. ಒಂದು ಸಾರಿ ನಿನ್ನ ಮೊದಲ ರಾತ್ರಿಯನ್ನು ನೆನಪು ಮಾಡಿಕೊ.
ಮಳೆಯಲ್ಲಿ ಹೋಗಿಯೊಂದು ಹಾಡುತ್ತದೆ ಸಂಗಾತಿಯ ಸೇರು ನೋಡು ಬಾಲಂಚಿನಲ್ಲಿ ಸಂತೆ ರೌರನ್ನು ಚೆಲ್ಲಿ ನಮಗೆ ಶುಭ ಹೊರತು ಕೋರಿ ನನ್ನ ಬಳಿ ಹೇಳಿದೆ ನೀನು ಇಂದು ಲಾ 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 ಲಾ. ಅಣ್ಣ ಅತ್ತಿಗೆ ಬನ್ರಪ್ಪ ಬನ್ನಿ. ಬನ್ರಪ್ಪ ಬನ್ನಿ, ಬನ್ರಪ್ಪ ಬನ್ನಿ. ನಿಮ್ಮ ಅತ್ತಿಗೆ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ಲು. ಹೌದಾ? ಅತ್ತಿಗೆ ಏನಾದರೂ ಕೆಲಸವಿತ್ತೇನಮ್ಮ? ಹೌದು ಕಣಪ್ಪ, ನಿಮ್ಮಿಬ್ಬರಿಗೂ ಒಂದು ವಿಷಯವನ್ನ ತಿಳಿಸೋದಿತ್ತು. ಅದೇನು ಅಂದ್ರೆ ಅತ್ತಿಗೆಮ್ಮ ಅದೇನಂತ ಧೈರ್ಯವಾಗಿ ಹೇಳಿ. ಈಗ ಹೆದರ್ತಾ ಹೇಳ್ತೀರಲ್ಲಮ್ಮ, ಅದೇನಂತ ಧೈರ್ಯವಾಗಿ ಹೇಳಿಬಿಡಿ ನೀವೇ. ಅದೇನು ಅಂದ್ರೆ ರೀ, ಅದೇನು ಅಂತ ನೀವೇ ಹೇಳ್ರಿಪ್ಪ. ಹಾ, ಏನು ಶಾರದು? ನಾನು ಹೇಳಬೇಕಾ? ಇಲ್ಲಪ್ಪ, ಅದೇನಿದ್ರು ನೀನೇ ಹೇಳು. ಅಯ್ಯೋ, ನಾನು ಹೇಳು ನೀವು ಹೇಳು ಅಂತ ನೀವೇ ಜಗಳ ಮಾಡ್ತಾ ಇದ್ರೆ ಹೆಂಗೆ ಅಣ್ಣ? ಅತ್ತಿಗೆ ನೀವಾದ್ರೂ ಹೇಳಿ ಅತ್ತಿಗೆ ಪ್ಲೀಸ್. ಅದೇನೂ ಇಲ್ಲಪ್ಪ, ನಿಮ್ಮಣ್ಣ ತಂದೆ ಆಗ್ತಾ ಇದ್ದಾರೆ, ನೀವಿಬ್ಬರು ಚಿಕ್ಕಪ್ಪಂದಿರು ಆಗ್ತಾ ಇದ್ದೀರಿ. ಏನು ಅಣ್ಣ ತಂದೆ ಆಗ್ತಾ ಇದ್ದಾರಾ? ವಿಜಯ್, ಅಣ್ಣ ತಂದೆ ಆಗ್ತಾ ಇದ್ದಾರಂತೂ. ಏನು ಅಣ್ಣ ತಂದೆ ಆಗ್ತಿದ್ದಾರಾ? ಇಂಥ ಸಂತೋಷದ ವಿಷಯವನ್ನು ಈಗ ಹೆದರುತ್ತಾ ಹೇಳ್ತಿರಲ್ಲ ಅತ್ತಿಗೆಮ್ಮ. ಇದು ಎಲ್ಲರ ಖುಷಿ ಪಡುವ ವಿಚಾರ ತಾನೇ? ಅತ್ತಿಗೆಮ್ಮ, ನೀವು ಹೇಳಿತ್ತಿರುವುದನ್ನು ಕೇಳಿ ನಮಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತೇನಮ್ಮ. ಈಗಲೇ ಇಡೀ ಊರಿಗೆ ಸಿಹಿನ ಹಂಚಿ ಹಬ್ಬ ಆಚರಿಸುವಷ್ಟು ಖುಷಿಯಾಗಿದೆ ನಮಗೆ. ಹಾಗೆ ಆಗ್ಲಿ ಬರಪ್ಪ, ಬೇಗ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬಂದ್ರಾಯ್ತು. ಹಾ, ಅದು ಸರಿ. ವಿಜಯ್, ನೀನು ಯಾವುದೋ ಒಂದು ಅರ್ಜಿ ಹಾಕುತ್ತೇನೆ ಅಂತ ಹೋಗಿದ್ದಿಲ್ಲ, ಮೊದಲು ಆ ವಿಷಯ ಏನಾಯ್ತು ಅಂತ ಹೇಳು ನನಗೆ. ಹೌದಣ್ಣ, ಈ ನಮ್ಮ 5 ಜಿಲ್ಲೆಗಳಿಗೆ PSI ಹುದ್ದೆಗಳನ್ನು ಕರೆದಿದ್ದಾರೆ. ಇವತ್ತೇನೆ ಹೋಗಿ ನನ್ನ ಮೇಲೆ ನನ್ನ ಹೆಸರು ಒಂದು ಅರ್ಜಿ ಹಾಕಿ ಬಂದಿದ್ದೇನೆ. ಹೌದಾ? ಸಂತೋಷವಾಯಿತು ವಿಜಯ್, ಸಂತೋಷವಾಯಿತು. ನಿನಗೂ ಆ ದೇವರ ದಯದಿಂದ ಒಂದು ನೌಕರಿ ಅನ್ನೋದು ಸಿಕ್ಕಿಬಿಟ್ಟರೆ ಅಷ್ಟೇ ಸಾಕು ವಿಜಯ್, ನನಗೆ ಅಷ್ಟೇ ಸಾಕು. ನೋಡಪ್ಪ ವಿಜಯ್, ನಿಮ್ಮಣ್ಣ ವಿಷ್ಣು ಅದೇನೋ ಹೆಚ್ಚಿನದನ್ನು ಓದಿದ್ದಾನಂತೆ. ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡುವುದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ನೀನಾದ್ರೂ ಹೋಗಿ ನೌಕರಿಗೆ ಅರ್ಜಿ ಹಾಕಿ ಬಂದಿದೆಯಲ್ಲ, ಅಷ್ಟೇ ಸಾಕಪ್ಪ ನಮಗೆ. ಅತ್ತಿಗೆಮ್ಮ, ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲಿದ್ದರೆ ಸಾಕಮ್ಮ. ಅದು ಸಾಧನೆ ಎನ್ನುವ ಯಾವುದೇ ಶಿಖರ ಇದ್ದರೂ ಕೂಡ ಅದರ ನೆತ್ತಿಯ ಮೇಲೆ ವಿಜಯದ ಪತಾಕೆಯನ್ನು ಹಾರಿಸುತ್ತೇನೆ ಅತ್ತಿಗೆಮ್ಮ. ಖಂಡಿತವಾಗಲೂ ಹಾರಿಸುತ್ತೇನೆ. ಶಭಾಷ್ ವಿಜಯ, ಶಭಾಷ್. ನೀನು ಹೇಳುತ್ತಿರುವ ಈ ಛಲವನ್ನ ಕಂಡು ನನಗೆ ಎಷ್ಟು ತುಂಬಾ ಸಂತೋಷವಾಗುತ್ತಿದೆ ಗೊತ್ತೇನೋ. ನೋಡು ವಿಜಯ್, ಈ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ತಿಳಿದು ನಿಯತ್ತಿಂದ ನಿಭಾಯಿಸು ವಿಜಯ್. ಕಾನೂನು ಅಂತ ಬಂದರೆ ಯಾವ ರಾಜಕಾರಣಿಯಾದರೂ ಸರಿ, ಯಾವ ಅಧಿಕಾರಿಯಾದರೂ ಸರಿ, ಅವರ ಮಾಡಿರುವ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡೋ ದಿಟ್ಟ ಅಗ್ನಿಯಾಗಿರಬೇಕು ವಿಜಯ್. ಅಣ್ಣ, ಈ ರೈತನ ಮಕ್ಕಳು ಬರೀ ನೇಗಿಲು ಇಡುವುದಕ್ಕೆ ಮಾತ್ರ ಸೀಮಿತ ಎಂದುಕೊಂಡಿರುವ ಕೆಲವು ಭ್ರಷ್ಟ ರಾಜಕಾರಣಿಗಳು ತಮ್ಮ ಸೇವೆಯಲ್ಲಿ ರೈತರಿಗೆ ಮಾಡುತ್ತಿರುವ ಅನ್ಯಾಯಗಳು ಮೆಟ್ಟಿ ನಿಂತು ಅದೇ ರೈತನ ಮಕ್ಕಳು ಮುಂದೊಂದು ದಿನ ಕಾದಿ ಕಾಕಿಯನ್ನು ತೊಟ್ಟು ಕೈಯಲ್ಲಿ ಲಾಟಿ ಹಿಡಿದು ಇದೇ ನಮ್ಮ ಬೂಟಿನಿಂದ ಉದಿಯುತ್ತೇವೆ ಎಂದು ನಾನು ಖಂಡಿತವಾಗಲು ತೋರಿಸ್ತೇನೆ ಅಣ್ಣ, ಖಂಡಿತವಾಗಲು ತೋರಿಸುತ್ತೇನೆ. ಮತ್ತೆ ಶುರು ಮಾಡಿಕೊಂಡು ಬಿಟ್ರ ಅದೇ ನಿಮ್ಮ ಹಳೆ ರಾಗಾನ. ಹೇ ವಿಷ್ಣು, ಹೇ ವಿಜಯ್, ಇಂದು ಮನೆಯಲ್ಲಿ ಸಂತೋಷ ಪಡುವ ವಿಷಯವನ್ನು ಬಿಟ್ಟು ಮತ್ತೆ ನ್ಯಾಯ ಅನ್ಯಾಯದ ಬಗ್ಗೆ ಶುರು ಮಾಡಿಕೊಂಡು ಬಿಟ್ಟಿರಲ್ಲೋ ನಿಮ್ಮ ಈ ಜಗಳನ. ನಿಮ್ಮ ಈ ಬುದ್ಧಿಗೆ ನಾನೇನು ಹೇಳಬೇಕು? ಹೋಗ್ಲಿ ಬಿಡ್ರಿ, ಸುಮ್ನೆ ಅವರನ್ನೇಕೆ ಬೈತೀರಾ? ಬನ್ನಿ, ಇವತ್ತು ಶ್ರಾವಣ ಶುಕ್ರವಾರವಿದೆ, ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾ, ಆಯ್ತು, ನಡೀರಿ. ನಮಸ್ಕಾರ ಶಿವಣ್ಣ ಅವರಿಗೆ. ಹಾ, ನಮಸ್ಕಾರ, ಬನ್ನಿ. ಆದರೆ ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲಲ್ಲ. ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ, ಆದರೆ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹೆಸರು ದಯಾನಂದ್ ಅಂತ.
ನಾನು ಈ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷನಿದ್ದೇನೆ. ಏನು, ನೀವು ನಮ್ಮ ರೈತ ಸಂಘದ ಅಧ್ಯಕ್ಷರೇ? ಆದರೆ ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೆ, ಆದರೆ ನಾನು ನಿಮ್ಮನ್ನೆಲ್ಲಿ ನೋಡಿರಲಿಲ್ಲ. ಅಂದ ಹಾಗೆ ಮುಂಬರುವ MLA ಎಲೆಕ್ಷನ್ಗೆ ನಿಮ್ಮೂರಿನಿಂದ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಿದ್ದೇವೆ. ಆದ ಕಾರಣ ನಾವು ಇಲ್ಲಿಗೆ ಬಂದಾಗಿದೆ. ಏನು, ನಾನು ಚುನಾವಣೆಗೆ ನಿಲ್ಲುವುದೇ? ಇದೆಂತ ಮಾತು ಹೇಳುತ್ತಿದ್ದೀರಾ ಅಧ್ಯಕ್ಷರೇ? ನಾವು ಮೊದಲೇ ಕಷ್ಟಪಟ್ಟು ಹಗಲಿರಲು ಈ ಮಣ್ಣಿನಲ್ಲಿ ದುಡಿಯುವಂತ ರೈತಾಪಿ ಜನಗಳು. ನಮಗೇಕೆ ಬೇಕು ಈ ರಾಜಕೀಯದ ಸಹವಾಸ ಅಧ್ಯಕ್ಷರೇ, ರಾಜಕೀಯದ ಸಹವಾಸ? ಇಲ್ಲ ಶಿವಣ್ಣ, ನಮ್ಮ ಜಿಲ್ಲೆಯ ಎಲ್ಲಾ ರೈತಾಪಿ ಜನಗಳು ಸೇರಿ ಒಕ್ಕೂಟದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ನಿಮ್ಮಿಬ್ಬ ತಮ್ಮಂದಿರು ಬಂದು ನಿಮ್ಮ ಹೆಸರನ್ನು ಹೇಳಿದ್ದಾರೆ. ಆದ ಕಾರಣ ನಮ್ಮ ಜಿಲ್ಲೆಯ ಎಲ್ಲಾ ರೈತಾಪಿಗಳು ನಿಮ್ಮ ಹೆಸರನ್ನು ಹೇಳಿಕೊಂಡು ಕೂಡಲೇ ಆಯಿತು ಅಂತ ಹೇಳಿದ್ದಾರೆ. ಓಹೋ, ಇದು ಇವರ ಕೈವಾಡವೇ? ಏ ವಿಷ್ಣು, ಏ ವಿಜಯ್, ನೀವು ಹೇಳಿದಿರಂತ ನಾನು ಆ ಆದಿಶೇಷನ ವಿರೋಧ ಹಾಕಿಕೊಂಡು ಚುನಾವಣೆಯಲ್ಲಿ ನಿಂತು ಗೆಲ್ಲೋದಕ್ಕಾಗುತ್ತಾ? ಸುಮ್ಮನೆ ಈ ನಿಮ್ಮ ರಾಜಕೀಯದ ಕನಸನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಅಣ್ಣ, ರೈತರೆಂದರೆ ಬರೇ ಗಾಣದ ಎತ್ತಿನ ಹಾಗೆ ದುಡಿಯುವುದಷ್ಟೇ ಎಂದು ತಿಳಿದುಕೊಂಡ್ರವ ಈ ಸರ್ಕಾರಕ್ಕೆ ನಾವು ಒಮ್ಮೆ ಅರ್ಥ ಮಾಡಿ ತೋರಿಸಲೇಬೇಕು ಅಣ್ಣ. ಈ ರೈತರಿಗೆ ನೇಗಿಲು ಉಳ್ಳುವುದು ಗೊತ್ತು, ಪ್ರಸಂಗ ಬಂದರೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಗೊತ್ತು ಎಂದು ನಿರೂಪಿಸಿ ತೋರಿಸಿದಾಗಲೇ ಗೊತ್ತಾಗುತ್ತದೆ ಅಣ್ಣ ಈ ರೈತರ ತಾಕತ್ತು ಎಂಥದ್ದು ಎಂದು. ವಿಷ್ಣು, ಈ ರೈತನು ದುಡಿದ ಆ ಬೆಳೆದ ಬೆಳೆಗೆ ಈ ಸರ್ಕಾರ ಸರಿಯಾದ ಬೆಲೆಯನ್ನೇ ಕಟ್ಟಿಕೊಡುವುದಿಲ್ಲ. ಅಂಥದರಲ್ಲಿ ನಾವೇ ಸರ್ಕಾರ ಆಗಲು ಹೋದರೆ ನಮಗೆಲ್ಲಿದೆಯಪ್ಪ ಬೆಲೆ? ವಿಷ್ಣು, ಈ ರಾಜಕೀಯದ ಕನಸನ್ನು ಇಲ್ಲಿಗೆ ಬಿಟ್ಟು ಬಿಡು ತಮ್ಮ, ಬಿಟ್ಟು ಬಿಡು. ಏನ್ರಿ ನಿಮ್ಮ ಮಾತು? ವಿಷ್ಣು ಹೇಳುತ್ತಿರುವ ಮಾತು ನಿಜವಿದೆ. ರೈತರಾದ ಮಾತ್ರಕ್ಕೆ ಜೀತದ ಆಳಿನ ಹಾಗೆ ಕೀಳಾಗಿ ನೋಡುವ ಈ ಕೆಟ್ಟ ಸರ್ಕಾರಕ್ಕೆ ಬುದ್ಧಿ ಕಲಿಸುವುದಕ್ಕೆ ಒಂದು ಸರಿಯಾದ ಅವಕಾಶ ಸಿಕ್ಕಿದೆ ಅಂದಾಗ ದಯವಿಟ್ಟು ಒಪ್ಪಿಕೊಳ್ಳಿ ಸ್ವಾಮಿ, ಬೇಡ ಅನ್ಬೇಡಿ. ಹೌದಣ್ಣ, ಮುಂದಿನ ಚುನಾವಣೆಯಲ್ಲಿ ನೀನು ಖಂಡಿತವಾಗಲೂ ಗೆದ್ದೇ ಗೆಲ್ಲುತ್ತೀಯ ಎನ್ನುವ ನಂಬಿಕೆ ನನಗಿದೆ. ಆವಾಗಲಾದರೂ ಈ ರೈತರಿಗಾಗುತ್ತಿರುವ ಅನ್ಯಾಯಗಳು ಸ್ವಲ್ಪ ಮಟ್ಟಿಗಾದರೂ ತುಳಿಗಟ್ಟಬಹುದು. ಈ ಎತ್ತಿನ ಗಾಡಿಯ ಮೇಲೆ ಕುಳಿತುಕೊಳ್ಳುವ ಅನ್ನದಾತ ಒಮ್ಮೆ ಮನುಷ್ಯ ಮಾಡಿ ಈ ಭ್ರಷ್ಟ ರಾಜಕಾರಣಿಗಳ ಕುರ್ಚಿಯನ್ನು ಕಿತ್ತುಕೊಂಡು ರಾಜ್ಯಭರವನ್ನು ಮಾಡಿದ್ರೆ ಸಾಕು. ತೊಕ್ಕು ಹಿಡಿದಿರುವ ರಾಜಕಾರಣಿಗಳೆಲ್ಲ ತಮ್ಮ ತಮ್ಮ ಮನೆ ಸೇರಿಕೊಳ್ತಾರೆ, ತಮ್ಮ ತಮ್ಮ ಮನೆ ಸೇರಿಕೊಳ್ತಾರೆ. ಒಪ್ಪಿಕೋಣ, ಒಪ್ಪಿಕೋ. ದಯವಿಟ್ಟು ಈಗಲಾದ್ರೂ ಮನಸ್ಸು ಮಾಡಿ ಒಪ್ಪಿಕೊಳ್ಳಿ ಸ್ವಾಮಿ. ಆಯ್ತು ಬಿಡು ಶಾರದಾ, ನೀವೆಲ್ಲ ಒಪ್ಪಿದ ಮೇಲೆ ನಾನೇನನ್ನೋಕ್ಕಾಗುತ್ತೆ? ನಾನು ಚುನಾವಣೆಗೆ ನಿಲ್ಲುವುದರಿಂದ ಈ ನಮ್ಮೆಲ್ಲ ಈ ರೈತಾಪಿ ಜನಗಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಸರಿ ಬಿಡು, ಒಪ್ಪಿಕೊಳ್ಳುತ್ತೇನೆ ಶಾರದಾ. ಬೋಲೋ ಭಾರತ್ ಮಾತಾಕ್ಕೆ. ವಿಷ್ಣು, ವಿಜಯ್, ಚುನಾವಣೆಯ ಸಮಯದಲ್ಲಿ ಯಾರ ಮನಸ್ಸಿಗೂ ನೋವು ಉಂಟು ಮಾಡದೆ ತಂಟೆ ತಕರಾರನ್ನು ಮಾಡಬಾರದು. ಏಕೆಂದರೆ ಈ ಜನಗಳ ತೀರ್ಪನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಶಿವಣ್ಣ, ನೀವು ಎಲೆಕ್ಷನ್ಗೆ ನಿಲ್ಲುತ್ತೀನಿ ಅಂದಿರಲ್ಲ, ಅಷ್ಟೇ ಸಾಕು. ಮುಂಬರುವ ಎಲ್ಲಾ ಜವಾಬ್ದಾರಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ, ತಲೆ ಕೆಡಿಸಿಕೊಳ್ಳಬೇಡಿ. ಆಯ್ತು, ಹೋಗಿ ಬನ್ನಿ. ನಡೆಯಿರಿ ಸ್ವಾಮಿ, ಇದೇ ಸಂತೋಷಕ್ಕೆ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬರೋಣ, ಬನ್ನಿ. ಆಯ್ತು. ವಿಷ್ಣು, ವಿಷ್ಣು, ಓಹೋ, ಬಾ ಪ್ರಿಯಾ ಬಾ. ಓ ವಿಷ್ಣು, ಯಾರಪ್ಪ ಇವರು? ಅಣ್ಣ, ಇವಳ ಹೆಸರು ಪ್ರಿಯಾ ಅಂತ ಅಣ್ಣ, ನನ್ನ ಸ್ನೇಹಿತಿ. ಏನಪ್ಪ ವಿಷ್ಣಪ್ಪ, ಬರೇ ಸ್ನೇಹಿತನ ಮತ್ತೆ ಬೇರೆ ಏನಾದ್ರೂ ಇದೆಯಾ? ಅಯ್ಯೋ ಅತಿಗೆ ಹೇಳ್ತೇನೆ ಬಿಡಿ. ಇವಳ ಹೆಸರು ಪ್ರಿಯಾ ಅಂತ, ನಮ್ಮ ಊರಿನ ಗ್ರಾಮ ಪಂಚಾಯತಿ PDI ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ.
ಇವಳು ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ ಅತಿಗೆ, ನಾನು ಅವಳನ್ನು ತುಂಬಾ ಇಷ್ಟನೇ ಪಡ್ತಾ ಇದ್ದೀನಿ. ನೀವೆಲ್ಲರೂ ಒಪ್ಪಿದರೆ ಮಾತ್ರ ಮದುವೆನೂ ಆಗ್ಬೇಕಂತ ಮಾಡಿದ್ದೇವೆ, ಆದ್ರೆ ನೀವು ಒಪ್ಪಿದರೆ ಮಾತ್ರ ಅತಿಗೆ. ಛೇ, ನೀವೊಬ್ಬರು ಮನಸಾರೆ ಒಪ್ಪಿದ ಮೇಲೆ ನಾವೇಕೆ ಬೇಡ ಎನ್ನುವುದಪ್ಪ. ನೀವು ಸುಂದರವಾಗಿ ಒಬ್ಬರೊಬ್ಬರು 100 ವರ್ಷ ಸುಖವಾಗಿ ಬಾಳಬೇಕಪ್ಪ, ಅಷ್ಟೇ ಸಾಕು. ನೋಡು ವಿಷ್ಣು, ನೀವಿಬ್ಬರು ಮನಸಾರೆ ಇಷ್ಟಪಟ್ಟು ಪ್ರೀತಿಸುತ್ತಿದ್ದೀರಿ ಅಂದಾಗ ನಿಮ್ಮಿಬ್ಬರನ್ನ ಮನಸಾರೆ ಮದುವೆ ಮಾಡುವುದು ನಮ್ಮ ಧರ್ಮ ಅಲ್ವೇನಪ್ಪ. ನಿಮ್ಮಿಬ್ಬರ ಮದುವೆಯನ್ನ ನಾವು ಮಾಡುತ್ತೇವೆ, ಚಿಂತಿಸಬೇಡಿ. ಪ್ರಿಯಾ, ಆದಷ್ಟು ಬೇಗ ನಿಮ್ಮ ಮನೆಯವರಿಗೆ ಈ ವಿಷಯವನ್ನು ತಿಳಿಸಿ ಬಾ. ನಿಮ್ಮ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ. ನಿನಗೆ ಖುಷಿನಾ ಪ್ರಿಯಾ? ಆಯ್ತು ಮಾವ, ಹಾಗೆ ಮಾಡಿ. ಓಹೋ, ಅದಕ್ಕೆ ಅಂತ ಕಾಣಿಸುತ್ತೆ ಸಾಹೇಬರು ದಿನಾಲು ಗ್ರಾಮ ಪಂಚಾಯತ್ ಹೋಗ್ತಿರೋದು. ತಲೆ ಹೆರಟೆ ವಿಜಯ್, ಸಾಕು ಸುಮ್ಮನಿರೋ. ವಿಷ್ಣು, ಹುಡುಕೋದು ಹುಡುಕಿದ್ದೀಯ, ಒಳ್ಳೆ ಚಿನ್ನದಂಥ ಹುಡುಗಿನೇ ಹುಡುಕಿದ್ದೀಯಪ್ಪ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿಯ ಅರಮನೆಗೆ ಬರುತ್ತಾಳಮ್ಮ. ಮನೆತನದ ಬಂದ ಹೆಣ್ಣು ಈ ಮನೆತನ ಬೆಳಗಲಿ, ನಮ್ಮ ಹರಕೆ ಪೂರೈಸಲಿ. ಇದೇನಪ್ಪ ವಿಷ್ಣು, ನಿನ್ನ ಕಾಲು ನೆಲದ ಮೇಲೆ ನಿಲ್ತಿಲ್ಲಲ್ಲೋ. ಬನ್ರಿ, ಇವರಿಬ್ರು ಮಾತನಾಡ್ತಾ ಇರ್ಲಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ ಅಣ್ಣ, ನೀನು ವಸಿಗೆ ಅತ್ತಿಗೆಮ್ಮ ಇಲ್ಲೇ ಇರ್ರಿ, ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಅತ್ತಿಗೆಮ್ಮ, ಅಣ್ಣನ ವಿಚಾರ ನಿಮ್ಗೆ ಗೊತ್ತೇ ಇದೆ, ಸ್ವಲ್ಪ ಹುಷಾರಾಗಿರಿ ಅಷ್ಟೇ ಸಾಕು. ಹೋಗಲು. ಹಾ ಪ್ರಿಯಾ, ಏನು ನನಗೆ ಹೇಳದೆ ಕೇಳಿದೆ ನಮ್ಮ ಮನೆ ಕಡೆಯಿಂದ ಬಂದಿದ್ಯಲ್ಲ, ಅದೇನು ಸಮಾಚಾರ? ಏನಿಲ್ಲ ವಿಷ್ಣು, ನಿನಗೊಂದು ಮುಖ್ಯವಾದ ವಿಷಯನ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ನಿನ್ನನ್ನು ಹುಡ್ಕೋತಾ ಇಲ್ಲಿಗೆ ಬಂದೆ. ಹೌದಾ ಹೌದಾ ಅದೇನು ಮುಖ್ಯವಾದ ವಿಚಾರ ಹೇಳು ಪ್ರಿಯಾ. ಅದು ನಮ್ಮೂರಿಂದ ನನಗೆ ಫೋನ್ ಬಂದಿತ್ತು. ನಮ್ಮ ಅಮ್ಮನಿಗೆ ತುಂಬ ಸೀರಿಯಸ್ ಆಗಿದೆ ಅಂತೆ. ಅದಕ್ಕೆ
ಅವ್ರು ಸಾಯೋಕ್ಕಿಂತ ಮುಂಚೆ ನನ್ನ ಮದುವೆ ನೋಡಬೇಕಂತೆ. ಅದಕ್ಕೆ ನನ್ನ ಸೋದರ ಮಾವನ ಜೊತೆ ನಿನ್ನ ಮದುವೆ ಮಾಡ್ತಿದ್ದೀವಿ, ಅರ್ಜೆಂಟಾಗಿ ಊರಿಗೆ ಬಾ ಅಂತ ಹೇಳಿದ್ದಾರೆ ವಿಷ್ಣು. ಛೇ, ಎಂಥ ಕೆಲಸ ಆಗೋಯ್ತು ಪ್ರಿಯಾ. ಮತ್ತೆ ಮುಂದೆ ಏನು ಮಾಡಬೇಕಂತ ಮಾಡಿದ್ದೆ ನಿರ್ಧಾರನ ಪ್ರಿಯಾ ನೀನು? ವಿಷ್ಣು, ಅದೇ ನನಗೆ ದೊಡ್ಡ ತಲೆನೋವು ಆಗಿದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಗೆ ನನಗೆ ಖಂಡಿತ ಬದುಕೋದಿಲ್ಲ. ನಾನು ಸತ್ತು ಹೋಗ್ಬಿಡ್ತೀನಿ ವಿಷ್ಣು. ಪ್ರಿಯಾ, ಅದೇನಂತ ಮಾತನಾಡುತ್ತಿರುವೆ ನೀನು? ಒಂದು ವೇಳೆ ಅದೇ ರೀತಿ ಆಗಿಬಿಟ್ಟರೆ ಈ ವಿಷ್ಣು ಬದುಕಿರ್ತಾನಂತ ಅನ್ಕೊಂಡಿದ್ದೇನೆ. ಈ ಪ್ರಥಮವಾದ ಈ ನಮ್ಮ ಪ್ರೀತಿಯನ್ನ ಅದೆಂದಿಗೂ ಬಿಟ್ಟುಕೊಡಲು ಸಾಧ್ಯವಿಲ್ಲ ಪ್ರಿಯಾ. ಹಾಗಂತ ನನಗೆ ಹಾಗಾದ್ರೆ ಒಂದು ಮಾತು ಕೊಡಿ. ಸರಿ, ಹಾಗಾದರೆ ನೋಡಿ, ಹಾಗಾದರೆ ನಾನು ಈಗಲೇ ಊರಿಗೆ ಹೋಗ್ತೀನಿ. ಒಂದೊಮ್ಮೆ ಅವರೇನಾದರೂ ನನ್ನನ್ನು ಮದುವೆ ಮಾಡೋಕ್ಕೆ ಒತ್ತಾಯ ಮಾಡ್ದು ಅಂದರೆ ನಾನೆಲ್ಲ ಹೇಳಿಬಿಡ್ತೀನಿ. ಈಗಾಗಲೇ ನಾನು ಒಂದು ಹುಡುಗನ್ನ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆದರೆ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ನಿರ್ದಿಷ್ಟವಾಗಿ ಹೇಳಿಬಿಡ್ತೀನಿ ವಿಷ್ಣು. ಲೇ ದಡ್ಡಿ, ಹಾಗೆ ಹೇಳಿದರೆ ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡ್ತಾರ ಅನ್ಕೊಂಡಿದ್ದೇನೆ ಅವರು. ಗೊತ್ತು ವಿಷ್ಣು, ಖಂಡಿತವಾಗಿಯೂ ಅವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡಲಿ, ಅದಕ್ಕೂ ಮೀರಿ ಅವರು ಏನಾದ್ರು ನನ್ನ ಒತ್ತಾಯ ಮಾಡಿದ್ರೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನಗೊಂದು ಅಸ್ತ್ರ ಬೇಕು. ಅದಕ್ಕೆ ನೀ ನನ್ನ ಕೊರಳಿಗೊಂದು ಅರಿಶಿನ ದಾರನ ಕಟ್ಟಬೇಕು. ಪ್ರಿಯಾ, ಅದೇನು ಹೇಳುತ್ತಿರುವೆ ನೀನು? ನಾವಿಬ್ಬರು ಕದ್ದು ಮದುವೆಯಾಗೋಣ ಎಂದು ಹೇಳುತ್ತಿದ್ದೀಯಾ ಪ್ರಿಯಾ? ವಿಷ್ಣು, ಹೌದು ವಿಷ್ಣು, ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ನೋಡು. ಆದರೆ ಇದೇ ಕೊನೆ ಅಂತ ತಿಳ್ಕೊಬೇಡ. ಮುಂದೆ ನಾವು ಮನೆಯವ್ರು ಎಲ್ಲರನ್ನೂ ಒಪ್ಪಿಸಿ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಳ್ಳೋಣ. ಆದರೆ ನೀನು ನನಗೆ ಮಾತು ಕೊಟ್ಟಿದ್ಯಾ, ಈಗ ನೀನು ನನ್ನ ಕೊರಳಿ ತಾಳಿ ಕಟ್ಟಲೇಬೇಕು ಅಷ್ಟೇ. ಸರಿ, ಕಟ್ಟುತ್ತೇನೆ. ಆದರೆ ನೀನೊಂದು ನನ್ನ ಮಾತಿಗೆ ಒಪ್ಪಿಕೊಂಡರೆ ಮಾತ್ರ. ನೋಡು, ಅದು ಏನೇ ನಿನ್ನ ಮಾತಿರಲಿ, ಖಂಡಿತವಾಗಿ ನಾನು ಒಪ್ಕೋತೀನಿ. ಈಗಲಾದರೂ ಹೇಳು, ಅದು ಏನು ಅಂತ. ನೋಡು, ಮುಂದೊಂದು ದಿನ ಈ ವಿಷಯ ಎಲ್ಲರಿಗೂ ಗೊತ್ತಾದ ಮೇಲೆ ನಿನ್ನ ಮಾನ ಹೋಗುವ ಪ್ರಸಂಗ ಬಂದು ಒದಗಿದರೂ ನಿನ್ನ ಪ್ರಾಣಕ್ಕೆ ಏನೂ ಹಾನಿ ಮಾಡಿಕೊಳ್ಳುವುದಿಲ್ಲ ನನ್ನ ಮಾತಿಗೆ ಒಪ್ಪಿಕೋ. ಆಯ್ತು ವಿಷ್ಣು, ನೋಡು, ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನ ಜೀವಕ್ಕೆ ನಾನು ಹಾನಿ ಮಾಡ್ಕೊಳ್ಳಲ್ಲ. ಇದು ನಿನ್ ಮೇಲೆ ಆಣೆ. ಅಣ್ಣ ಲಕ್ಷ್ಮಿ ಹತ್ತವ. ಹಲೋ ಅಣ್ಣ, ತಾಗಳಿ. ಸರಿ, ಹಾಗಾದರೆ ಒಂದು ನಿಮಿಷ ಬಂದೇ ಇರು ಪ್ರಿಯಾ. ಅಮ್ಮ ಬನಶಂಕರಿ ತಾಯಿ, ನೋಡಮ್ಮ, ನಾವಿಬ್ಬರು ಪ್ರೀತಿಸಿ ಒಂದಾಗೋಕ್ಕೆ ಈ ರೀತಿ ಮಾಡ್ತಿದ್ದೀವಿ. ನಮ್ಮ ತಪ್ಪನ್ನೇನಿದು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು. ಪ್ರಿಯಾ, ಇಂದು ಈ ಮನೆಯೇ ನಮ್ಮ ಕಲ್ಯಾಣ ಮಂಟಪ. ಇಲ್ಲಿ ಕುಳಿತಿರುವ ಎಲ್ಲ ಪ್ರೇಕ್ಷಕರೇ ನಮ್ಮ ಬಂಧು ಬಳಗ. ಇಲ್ಲಿಗೆ ಬಂದ ಸಂಗೀತಗಾರರೇ ನಮ್ಮ ಗಟ್ಟಿ ಮೇಳ ಪ್ರಿಯಾ. ಇವರ ಎಲ್ಲರ ಎದುರುಗಡೆಗೆ ನಿನಗೆ ಅರಿಶಿಣದ ದಾರವನ್ನ ಕಟ್ಟಿವೆ ಬಾ ಪ್ರಿಯಾ. ಅಲ್ಲ ವಿಷ್ಣು, ನನಗೆ ಅನಿಸುತ್ತೆ ನೀನು ತುಂಬ ಓದಿದ್ದೀಯಾ ಅಂತಾರಲ್ಲ, ನಿನ್ನ ತಲೆಯಲ್ಲಿ ಏನಾದರೂ ಸ್ವಲ್ಪ ಬುದ್ಧಿ ಇದೆಯಾ? ಅಲ್ಲ, ನಾನೇನಂದೆ ನಿನಗೆ ಅರಿಶಿನ ದಾರ ಕಟ್ಟು ಅಂದೆ, ಆದರೆ ನೀನು ಬಿಳಿ ದಾರ ತಂದು ನಾನು ಕಟ್ತಿದ್ಯಲ್ಲ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನನ್ನ ಕೊರಳಿ ತಂದು ಕಟ್ಟಬೇಕು ಅಂತ ಗೊತ್ತಾಗಲ್ವ ನಿನಗೆ? ಎಂಥ ಹುಡುಗನೋ ನೀನು. ಲೇ ದಡ್ಡಿ, ನಿನಗೆ ಬಿಳಿ ದಾರವನ್ನ ಕಟ್ಟಿದರೆ ನೋಡುಗರ ಕಣ್ಣಿಗೆ ಎಲ್ಲ ಯಾವುದೋ ದೇವರ ದಾರ ಕಟ್ತಾ ಇದ್ದಾನಂತೆ ಸುಮ್ಕೆ ಇರ್ತಾರೆ. ಅದನ್ನ ಬಿಟ್ಟು ನಿನ್ನ ಕೊರಳಿಗೆ ಅರಿಶಿಣದ ದಾರವನ್ನ ಕಟ್ಟಿದರೆ ಇವರೆಲ್ಲ ನೋಡುಗರ ಕಣ್ಣಿಗೆ ಡೌಟ್ ಬರುತ್ತೆ ಕಣೆ, ಡೌಟು. ಓಹೋ, ಸರಿ, ಹಾಗಾದ್ರೆ ನಿನ್ನ ತಲೆಯಲ್ಲೂ ಬುದ್ಧಿ ಇದೆ ಅಂತ ಹೇಳು. ತಲೆನೂ ಇದೆ, ತಲೆ ಒಳಗಡೆ ಮೆದುಳು ಇದೆ. ಈ ತಾಯಿ ಕಟ್ಟದ ನಲ್ಲನಿಗೆ ನೀಡುವ ಒಂದು ಸಿಹಿ ಮುತ್ತಿನ ಕಾಣಿಕೆನ. ಹಾಗೆ ಆಗ್ಲಿ ವಿಷ್ಣು. ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜಿಗೂ ದೇವಾಲಯ, ನವವಧುವರರಿಗೆ ಪ್ರೇಮಾಲಯ.
ಗಿರಿ ಜಗು ದೇವಾಲಯ ನವವಧುವರರಿಗೆ ದೇವಾಲಯ ಶಿವನಿಗೂ ಗಿರಿಜೆಗೂ ದೇವಾಲಯ ನವವಧು ವರರಿಗೆ ಪ್ರೇಮಾಲಯ. ಓಹೋ ಹಿಮಾಲಯ ಓಹೋ ಹಿಮಾಲಯ ಅಂಬರವೋ ಇಲ್ಲ ಬೆಳ್ಳಿ ಚಪ್ಪಲವೋ ಗುಡ್ಡಗಳು ಇಲ್ಲ ಬೆಣ್ಣೆ ಮುದ್ದೆಗಳು ಚಿಲಿಚಿಲಿಯೋ ಇಲ್ಲ ಗಾಯವಾದವೋ ಕಲಕಲವೋ ಇಲ್ಲ ಗಂಗೆ ಗಾಯನವೋ ಚಿಕ್ಕ ಚಿಕ್ಕ ಜೋಡಿ ಪ್ರೇಮಗಳು ಚುಕ್ಕು ಚುಕ್ಕು ಲೈಲ ನೀಡಿದವು ಚಿಗಿಚಿಗಿದು ನನ್ನ ಸೇರಿದವು. ಮೈಸೂರು ಚೆಲುವೆ ನೀನು ಮೈಸೂರ ಚೆಲುವ ನೀನು. ಎನ್ನುವುದು ಕನ್ನಡ ಕಂಪನ ಬೀರಿದವು ಹಿಮಗಳು ಊಹು ಹಿಮಾಲಯ ಹಿಮಾಲಯ ಊಹು ಹಿಮಾಲಯ. ಹಿಮಾಲಯ ನನ್ನವರೇ ನನ್ನವರೇ ತಂಬೆಳನ ತಂಬೆಳನ ತಂದವರೇ ತಂಬೆಳನ ಮುಂಗುರನ ಕಾವಿದೆ ಮುಂಗುರನ ಮೆಗವನೋ ಹೋಗಿದೆ ನನ್ನವನೇ 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 ಪ್ರೀತಿಯ ಮುತ್ತಿನ ಸರದವನೇ. ಮಾತಿನಲ್ಲಿ ಮಾಯ ಮಾಡೋ ಹೋಗಿಯೂ ಮರಳಿಗೆ ಸೋತ ಬಿದ್ದಳು ಮಾತಿನಲ್ಲಿ ಮೌನವಾದ ಸೀತೆಯು ಮಾತಿನಲ್ಲಿ ಮೌನ ಬಿದ್ದಳು. ಮೈಸೂರು ಚೆಲುವೆ ನೀನು ಮೈಸೂರ ಚೆಲುವ ನೀನು. ಎನ್ನುವುದು ಕನ್ನಡ ಕಂಪನ ಬೀರಿದವು ಹಿಮಗಳು ಊಹು ಹಿಮಾಲಯ ಹಿಮಾಲಯ ಊಹು ಹಿಮಾಲಯ. ಹಿಮಾಲಯ ಶಿವನಿಗೂ ಗಿರಿಜೆಗೂ ದೇವಾಲಯ ನವವಧು ವರರಿಗೆ ಪ್ರೇಮಾಲಯ. ಲಾಲನಿಗೂ ಗಿರಿಜೆಗೂ ದೇವಾಲಯ ನವವಧು ವರರಿಗೆ ಪ್ರೇಮಾಲಯ. ಪ್ರೇಮಾಲಯ ಪ್ರೇಮಾಲಯ. ವಿಷ್ಣು ನಾನಿನ್ನು ಬರಲೇ ಇತ್ತು ಪ್ರಿಯ. ಬಾಯ್.